ಹಲೋ ಫ್ರೆಂಡ್ಸ್, ನಮಸ್ತೆ. ಫ್ರೆಂಡ್ಸ್, ಈ ದಿನದ ದ ಹಿಂದೂ ದಿನಪತ್ರಿಕೆಯ ಹೆಡ್ಲೈನ್ಗಳ ಮೂಲಕ ಹೊಸ ಹೊಸ ಇಂಗ್ಲಿಷ್ ಪದಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ. ಮೊದಲ ಹೆಡ್ಲೈನ್ ಫ್ರೆಂಡ್ಸ್, ಜೈ ಭೀಮ್ ರಾಜ ಕನ್ನೂಸ್ ಕಸ್ಟೋಡಿಯಲ್ ಡೆತ್. ಫ್ರೆಂಡ್ಸ್, ಕಸ್ಟೋಡಿಯಲ್ ಡೆತ್ ಅಂತಂದ್ರೆ ಜೈಲಲ್ಲಿ ಸಾವನ್ನಪ್ಪೋದು. ಪೊಲೀಸು ಟಾರ್ಚರ್ ಕೊಡ್ತಾ ಕೊಡ್ತಾ ಕೈದಿ ಸಾವನ್ನಪ್ಪಿದ್ರೆ ಅಂತಹ ಸಾವಿಗೆ ಕಸ್ಟೋಡಿಯಲ್ ಡೆತ್ ಅಂತ ಕರಿತೀವಿ ಫ್ರೆಂಡ್ಸ್. ಒಬ್ಬ ವ್ಯಕ್ತಿ ಪೊಲೀಸ್ ಅಧಿಕಾರಿಯ ಕಸ್ಟಡಿಯಲ್ಲಿ ಇದ್ದಾರೆ, ಅವರ ವಶದಲ್ಲಿ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಆ ಟೈಮ್ನಲ್ಲಿ ಕೈದಿ ಸಾವನ್ನಪ್ಪಿದ್ರೆ ಯು ಕಾಲ್ ಇಟ್ ಕಸ್ಟೋಡಿಯಲ್ ಡೆತ್. ಈಗ ಫ್ರೆಂಡ್ಸ್, ತಮಿಳುನಾಡಲ್ಲಿ ಟಿ ಎನ್ ಅಂದ್ರೆ ತಮಿಳುನಾಡು, ಅಂತಹ ಒಂದು ಕಸ್ಟೋಡಿಯಲ್ ಡೆತ್ ಜರುಗಿದೆ. ಈ ಹೆಡ್ಲೈನ್ ಅಲ್ಲಿ ಎರಡು ಕೇಸ್ ಇದೆ. ರಾಜ್ ಕನ್ನೂಸ್ ಕಸ್ಟೋಡಿಯಲ್ ಡೆತ್ ಮತ್ತೆ ಶಿವಗಂಗಾ ಅಜಿತ್ ಕುಮಾರ್ ಕೇಸ್, ಇಲ್ಲೂ ಕೂಡ ಒಂದು ಕಸ್ಟೋಡಿಯಲ್ ಡೆತ್ ಆಗಿತ್ತು. ಎರಡು ಕೇಸ್ಗಳ ಮಧ್ಯೆ ಪ್ಯಾರಲಲ್ ಇದೆ ಅನ್ನುವುದು ಈ ಹೆಡ್ಲೈನ್ ನ ಸಾರಾಂಶ. ಪ್ಯಾರಲಲ್ ಅಂತಂದ್ರೆ ಫ್ರೆಂಡ್ಸ್, ಹೋಲಿಕೆ ಇರೋದು, ಸಾಮ್ಯತೆ ಇರೋದು. ರಾಜಕನ್ನೂಸ್ ಕಸ್ಟೋಡಿಯಲ್ ಡೆತ್ಗುವೆ, ಶಿವಗಂಗಾ ಅಜಿತ್ ಕುಮಾರ್ ಕೇಸಲ್ಲಿ ಆದಂತಹ ಕಸ್ಟೋಡಿಯಲ್ ಡೆತ್ಗುವೆ ಸಾಮ್ಯತೆ ಇದೆ, ಪ್ಯಾರಲಲ್ ಇದೆ, ಹೋಲಿಕೆ ಇದೆ ಅನ್ನುವುದು ಈ ಹೆಡ್ಲೈನ್ ನ ಸಾರಾಂಶ ಫ್ರೆಂಡ್ಸ್. ಪ್ಯಾರಲಲ್ ಅಂತಂದ್ರೆ ಫ್ರೆಂಡ್ಸ್, ಹೋಲಿಕೆ ಇರೋದು, ಸಾಮ್ಯತೆ ಇರೋದು, ಒಂದೇ ರೀತಿ ಇರೋದು. ನೆಕ್ಸ್ಟ್ ಹೆಡ್ಲೈನ್, 4 vehicles fall into river. 4 ವಾಹನಗಳು ಫ್ರೆಂಡ್ಸ್ ನದಿಗೆ ಬಿದ್ದಿವೆ. ಕಾರಣ, ಆಸ್ ಬ್ರಿಡ್ಜ್ ಕೊಲ್ಯಾಪ್ಸಸ್ ಇನ್ ವಡೋದರ, ಗುಜರಾತ್ನ ವಡೋದರದಲ್ಲಿ ಫ್ರೆಂಡ್ಸ್, ಅಟ್ ಲೀಸ್ಟ್ 10 killed. ಫ್ರೆಂಡ್ಸ್, ಗುಜರಾತಿನ ವಡೋದರ ಅನ್ನುವಂತಹ ನಗರದಲ್ಲಿ 4 ವಾಹನಗಳು ತುಬುಕ್ಕನೆ ನದಿಗೆ ಬಿದ್ದಿದೆ. ಇದಕ್ಕೆ ಕಾರಣ ಬ್ರಿಡ್ಜು ಕೊಲ್ಯಾಪ್ಸ್ ಆಗಿರೋದು. ಕೊಲ್ಯಾಪ್ಸ್ ಅಂತಂದ್ರೆ ಫ್ರೆಂಡ್ಸ್, ಕುಸಿಯೋದು. ಹೆಡ್ಲೈನ್ ನ ಪ್ರಕಾರ ಬ್ರಿಡ್ಜ್ ಏನಾಗಿದೆ, ತುಬುಕ್ ಅಂತ ಕುಸಿದು ಕೆಳಗಡೆ ಬಿದ್ದಿದೆ. ಫ್ರೆಂಡ್ಸ್, ಕೊಲ್ಯಾಪ್ಸ್ ಅಂತಂದ್ರೆ ಕುಸಿದು ಕೆಳಗಡೆ ಬೀಳೋದು ಫ್ರೆಂಡ್ಸ್. ಈಗ ಬಿಲ್ಡಿಂಗ್ಗಳು, ಮೈಸೂರಿನ ಲ್ಯಾಂಡ್ಸ್ಟೋನ್ ಬಿಲ್ಡಿಂಗ್ ತುಂಬಾ ಹಳೇ ಕಾಲದ ಬಿಲ್ಡಿಂಗ್. ಸೊ ಇದ್ದಕ್ಕಿದ್ದಂಗೆ ಅದೇನಾಯ್ತು, ತುಬುಕ್ಕನೆ ಕುಸಿದು ಬಿದ್ದು ಹೋಗ್ತು. ಆ ರೀತಿ ಸಡನ್ ಆಗಿ ಕುಸಿದು ಬೀಳೋದಕ್ಕೆ ಇಂಗ್ಲಿಷ್ ನಲ್ಲಿ ಕೊಲ್ಯಾಪ್ಸ್ ಅಂತ ಕರಿತೀವಿ. ಈ ಬ್ರಿಡ್ಜ್ ಅಲ್ಲಿ ಮೇಲೆ ಓಡಾಡ್ಬೇಕಾದ್ರೆ ಹೇಳಕ್ಕಾಗಲ್ಲ ಅದು ಯಾವಾಗ ಕುಸಿಯುತ್ತೆ ಅಂತ. ಆ ರೀತಿ ಕುಸಿಯೋದಕ್ಕೆ ಇಂಗ್ಲಿಷ್ ನಲ್ಲಿ ಕೊಲ್ಯಾಪ್ಸ್ ಅಂತ ಕರಿತೀವಿ ಫ್ರೆಂಡ್ಸ್. ನೆಕ್ಸ್ಟ್, FATF ಫುಲ್ ಫಾರ್ಮ್ ಫ್ರೆಂಡ್ಸ್, ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್. ಇದೊಂದು ಅಂತಾರಾಷ್ಟ್ರೀಯ ಸಂಸ್ಥೆ ಫ್ರೆಂಡ್ಸ್. ಯಾವ್ದಾದ್ರೂ ದೇಶ ಮನಿ ಲ್ಯಾಂಡರಿಂಗ್ ಅಲ್ಲಿ ಮತ್ತೆ ಈ ಭಯೋತ್ಪಾದನೆಗೆ ದುಡ್ಡನ್ನ ಕೊಡ್ತಾ ಇದ್ರೆ, ದುಡ್ಡನ್ನ ಸ್ಪಾನ್ಸರ್ ಮಾಡ್ತಾ ಇದ್ರೆ, ಈ FATF ಅಂತಹ ಕಂಟ್ರಿಗಳ ವಿರುದ್ಧ, ದೇಶಗಳ ವಿರುದ್ಧ ಸ್ಟ್ರಿಕ್ಟ್ ಆಕ್ಷನ್ ಅನ್ನ ತೆಗೆದುಕೊಳ್ಳುತ್ತೆ. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟೆರರಿಸಂ ಅನ್ನ, ಭಯೋತ್ಪಾದನೆಯನ್ನ ಕಂಟ್ರೋಲ್ ಮಾಡೋದಕ್ಕೆ ಇದೊಂದು ಸಂಸ್ಥೆ ಇದೆ ಅಂತ ಇಟ್ಕೊಳ್ಳಿ ಫ್ರೆಂಡ್ಸ್. ಇದೊಂದು ಸಂಸ್ಥೆ ಇದೆ, ಓಕೆ. ಇದು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈ ಸಂಸ್ಥೆ ಕಾಮೆಂಟ್ ಅನ್ನ ಮಾಡಿದೆ. ಕಾಮೆಂಟ್ಸ್ ಆನ್ ಯಾವ್ದ್ರ ಬಗ್ಗೆ? ಸ್ಟೇಟ್ ಫಿನಾನ್ಸಿಂಗ್. ಸ್ಟೇಟ್ ಅಂತಂದ್ರೆ ದೇಶದ ಸರ್ಕಾರ. ಫಿನಾನ್ಸಿಂಗ್ ಅಂತಂದ್ರೆ ದುಡ್ಡನ್ನ ಸ್ಪಾನ್ಸರ್ ಮಾಡೋದು. ಆಫ್ ಟೆರರ್, ಭಯೋತ್ಪಾದನೆಗೆ ದುಡ್ಡನ್ನ ಸ್ಪಾನ್ಸರ್ ಮಾಡೋದ್ರ ಬಗ್ಗೆ ಒಂದು ಕಾಮೆಂಟ್ ಅನ್ನ ಕೊಟ್ಟಿದೆ, ಪಾಕಿಸ್ತಾನವನ್ನ ಗಮನದಲ್ಲಿಟ್ಟುಕೊಂಡು. reinforces India's position on Pakistan sources. ಅನಾದಿ ಕಾಲದಿಂದಲೂ ಕೂಡ ಫ್ರೆಂಡ್ಸ್, ನಮ್ಮ ಭಾರತದ ಪೊಸಿಷನ್ ಏನು ಅಂತಂದ್ರೆ, ಪಾಕಿಸ್ತಾನ ಯಾವಾಗ್ಲೂ ಟೆರರಿಸಂಗೆ ದುಡ್ಡನ್ನ ಕೊಡ್ತಾ ಇದೆ, ಫಿನಾನ್ಸ್ ಮಾಡ್ತಾ ಇದೆ ಅನ್ನುವುದು ನಮ್ಮ ಭಾರತದ ಪೊಸಿಷನ್, ಸ್ಥಾನ. ಅಂದ್ರೆ ಅಲ್ಲಿ ನಿಂತು ಯಾವಾಗ್ಲೂ ಹಂಗೆ ಹೇಳ್ಕೊಂತೇ ಬಂದಿದೆ, ಅದನ್ನ ಪೊಸಿಷನ್ ಅಂತ ಕರಿತೀವಿ. ಸೊ ಈ ಸಂದರ್ಭದಲ್ಲಿ FATF ಕೊಟ್ಟಿರುವಂತ ಕಾಮೆಂಟ್ ಏನಿದೆ, ಈ ಸ್ಥಾನವನ್ನ ಬಲವರ್ಧನೆ ಮಾಡ್ತಾರೆ. ರೀಇನ್ಫೋರ್ಸ್ ಅಂತಂದ್ರೆ ಬಲಪಡಿಸು, ಬಲವರ್ಧನೆ ಮಾಡು, ಇನ್ನಷ್ಟು ಶಕ್ತಿಯನ್ನ ತಂದು ಕೊಡು ಅನ್ನುವಂತ ಅರ್ಥ ಬರುತ್ತೆ. ಸೊ FATF ನ ಕಾಮೆಂಟು ಮತ್ತೆ ನಮ್ಮ ಭಾರತದ ಪೊಸಿಷನ್, ಸ್ಥಾನ, ಪಾಕಿಸ್ತಾನ ದುಡ್ಡು ಕೊಡೋ ವಿಷಯದಲ್ಲಿ, ಸ್ಪಾನ್ಸರ್ ಮಾಡೋ ವಿಷಯದಲ್ಲಿ, ಫಿನಾನ್ಸ್ ಮಾಡೋ ವಿಷಯದಲ್ಲಿ, ಯಾವುದಕ್ಕೆ? ಟೆರರಿಸಂಗೆ. ಆ ಕಾಮೆಂಟು ನಮ್ಮ ಭಾರತದ ಸ್ಥಾನ,
ಇದು ಬಲವರ್ಧನೆ ಆಗಿದೆ ಎನ್ನುವುದು ಈ ಹೆಡ್ಲೈನ್ ಸಾರಾಂಶ ಫ್ರೆಂಡ್ಸ್. ನೆಕ್ಸ್ಟ್ ಹೆಡ್ಲೈನ್, ಇವತ್ತು ಭಾರತ್ ಬಂದ್ ಕಾರ್ಮಿಕ ಸಂಘಟನೆಗಳು ಫ್ರೆಂಡ್ಸ್, ಟ್ರೇಡ್ ಯೂನಿಯನ್ಸ್ ಕರೆಯನ್ನ ಕೊಟ್ಟಿದ್ವು. ಅದ್ರ ಬಗ್ಗೆ ಅಪ್ಡೇಟ್ಸ್. ಟ್ರೇಡ್ ಯೂನಿಯನ್ಸ್ ಗೋ ಆನ್ ಡೇ ಲಾಂಗ್ ಸ್ಟ್ರೈಕ್ ಅಗೇನ್ಸ್ಟ್ ಗವರ್ಮೆಂಟ್ ಪಾಲಿಸೀಸ್. ಡೇ ಲಾಂಗ್ ಅಂತಂದ್ರೆ ಫ್ರೆಂಡ್ಸ್, ಡೇ ಅಂದ್ರೆ ದಿನ, ಡೇ ಲಾಂಗ್ ಅಂತಂದ್ರೆ ದಿನ ಪೂರ್ತಿ, ಥ್ರೂ ಔಟ್ ದ ಡೇ. ಸೊ ಇವತ್ತು ನಮ್ಮ ಟ್ರೇಡ್ ಯೂನಿಯನ್ಸ್ ಕಾರ್ಮಿಕ ಸಂಘಟನೆಗಳು ದಿನಪೂರ್ತಿ ಸ್ಟ್ರೈಕ್ ಮಾಡೋದಕ್ಕೆ ಕರೆಯನ್ನ ಕೊಟ್ಟಿದ್ದವು. ದಿನಪೂರ್ತಿ, ಡೇ ಲಾಂಗ್. ನೆಕ್ಸ್ಟ್ ಹೆಡ್ಲೈನ್ ಫ್ರೆಂಡ್ಸ್, PM ಮೋದಿ ಅವರಿಗೆ ಇವತ್ತು ಒಂದು ಅವಾರ್ಡ್ ಸಿಕ್ಕಿದೆ, ನಮೀಬಿಯಾ ಅನ್ನುವಂತ ಒಂದು ರಾಷ್ಟ್ರದಿಂದ. PM ಮೋದಿ ಕನ್ಫರ್ಡ್ ವಿತ್ ನಮೀಬಿಯಾಸ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್. ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್, ನಮ್ಮ ಭಾರತದಲ್ಲಿ ಭಾರತ ರತ್ನ ಅನ್ನುವುದು ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಫ್ರೆಂಡ್ಸ್. ಅದೇ ರೀತಿ ನಮೀಬಿಯಾ ಅನ್ನುವಂತಹ ರಾಷ್ಟ್ರದಲ್ಲಿ ಇರತಕ್ಕಂತ ಒಂದು ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಅನ್ನ ನಮ್ಮ ನರೇಂದ್ರ ಮೋದಿ ಅವರಿಗೆ ಕನ್ಫರ್ಡ್ ಮಾಡಲಾಗಿದೆ. ಕನ್ಫರ್ಡ್ ಅಂತಂದ್ರೆ ಫ್ರೆಂಡ್ಸ್ ಗಿವಿಂಗ್, ಕೊಡುವುದು. ಕನ್ಫರ್ ಅಂತಂದ್ರೆ ಕೊಡುವುದು. ನರೇಂದ್ರ ಮೋದಿ ಅವರಿಗೆ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಅನ್ನ ನಮೀಬಿಯಾ ಅನ್ನುವಂತ ಒಂದು ದೇಶ ಕನ್ಫರ್ಡ್ ಕೊಟ್ಟಿದೆ. ಕನ್ಫರ್ ಅನ್ನುವುದು V1 ವರ್ಬ್ 1, ಕನ್ಫರ್ಡ್ ಅನ್ನುವುದು V2 ಅಂದ್ರೆ ಇದು ರೆಗ್ಯುಲರ್ ವರ್ಬ್. ಫ್ರೆಂಡ್ಸ್, ಈ ರೀತಿ ಕನ್ನಡ ಭಾಷೆಯ ಮೂಲಕ ಹೊಸ ಇಂಗ್ಲಿಷ್ ಪದಗಳನ್ನ ಕಲಿಯೋದಕ್ಕೆ ಪ್ಲೀಸ್ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್.